ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯ ಗೌಡ ಬಿಗ್ ಬಾಸ್ನ ನಂತರ ಭವ್ಯ ಗೌಡ ಅವರ ಜಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನ ನಂತರ ಭವ್ಯ ಗೌಡ ಅವ್ರು ಏನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಯಾವ ಪ್ರಾಜೆಕ್ಟಲ್ಲಿ ಕಾಣಿಸ್ಕೊಳ್ತಾರೆ ಆ್ಯಂಡ್ ಎಲ್ಲೆಲ್ಲಿ ಸುತ್ತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಜನ ಕುತೂಹಲದಿಂದನೇ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರು ಎಲ್ಲೇ ಹೋದರೂ ಅಲ್ಲಿ ಒಂದು ಟ್ರೆಂಡ್ ಅನ್ನೋದು ಆಗುತ್ತೆ. ಯಾವುದಾದ್ರೂ ಒಂದು ಹೋಟೆಲ್ಗೆ ಚೂಡಿದಾರ್ ಹಾಕೊಂಡು ಹೋದ್ರು ಅಲ್ಲಿ ಟ್ರೆಂಡ್ ಆಗುತ್ತೆ. ಯಾವುದಾದ್ರೂ ಒಂದು ಫಂಕ್ಷನ್ಗೆ ಸ್ಯಾರಿ ಹಾಕೊಂಡು ಹೋದ್ರು ಭವ್ಯ ಗೌಡ ಅವರು ಸ್ಯಾರಿನಲ್ಲಿ ಮಿಂಚ್ತಿದ್ದಾರೆ ಅಂತ ಹೇಳಿ ಟ್ರೆಂಡ್ ಆಗ್ತಿದೆ. ಲೈಕ್ ಭವ್ಯ ಗೌಡ ಅವರು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಲೈಕ್ ಒಂಥರ ಟ್ರೆಂಡ್ ಸೆಟ್ಟಿಂಗ್ ಥರ ಆಗೋಗಿದೆ. ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೇ ಅವ್ರದ್ದೇ ಆದಂತಹ ಹೆಸರನ್ನು ಸಂಪಾದನೆ ಮಾಡ್ಕೊಂಡಿದ್ರು. ಅವ್ರು ಆಡ್ತಾ ಇದ್ದಂತಹ ರೀತಿಗಾಗಿರ್ಬೋದು, ಅವರ ಒಂದು ಕ್ಯಾರೆಕ್ಟರ್ಗಾಗಿರ್ಬೋದು, ಅಥವಾ ಅವರ ಆ್ಯಕ್ಟಿವಿಟೀಸ್ಗಳಿಗಾಗಿರ್ಬೋದು, ಅಥವಾ ಅವರು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳಿ ಆಗಿರ್ಬೋದು, ಅವ್ರಿಗೆ ಒಂದಿಷ್ಟು ಜನ ಫ್ಯಾನ್ ಫಾಲೋಯಿಂಗ್ ಅನ್ನೋದು ಇನ್ಕ್ರೀಸ್ ಆಗಿತ್ತು. ಆ್ಯಂಡ್ ಅವರು ಭವ್ಯ ಗೌಡ ಅವರು ಜಸ್ಟ್ ಅವರ ಹೆಸರಲ್ಲಿ ಮಾತ್ರ ಗುರುತಿಸ್ಕೊಂಡಿದ್ದ ಅಲ್ಲದೆ ತ್ರಿವಿಕ್ರಮ್ ಅವ್ರ ಜೊತೆ ಕೂಡ ಇವರ ಹೆಸರು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಲೈಕ್ ತ್ರಿವಿಕ್ರಮ್ ಅವ್ರನ್ನ ಲವ್ ಮಾಡ್ತಿದ್ದಾರೆ, ತ್ರಿವಿಕ್ರಮ್ ಅವ್ರನ್ನ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಮದುವೆ ಆಗ್ತಾರೆ, ಇಬ್ಬರು ಕೂಡ ಕಮಿಟ್ ಆಗಿದ್ದಾರೆ ಅಂತ ಹೇಳಿ ಇವರ ಒಂದು ಜೋಡಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಆ್ಯಂಡ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೂ ಕೂಡ ಆ ಒಂದು ಕ್ರೇಜ್ ಹಾಗೇ ಇದೆ. ಬಿಗ್ ಬಾಸ್ ಮುಗಿದು 3 ತಿಂಗಳಾಗ್ತಾ ಬಂದರೂ ಸಹ ಇವರಿಬ್ಬರ ಕ್ರೇಜ್ ಅನ್ನೋದು ಇನ್ನೂ ಸಹ ಕಡಿಮೆ ಆಗಿಲ್ಲ. ಇವರಿಬ್ಬರ ಜೋಡಿ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಹೈ ಆಗಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸಲ್ಲಿ ಇರಬೇಕಾದ್ರೇ ಇವರಿಬ್ಬರ ಒಂದು ಪೇರ್ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಬಟ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೂ ಸಹ ಇವರಿಬ್ಬರನ್ನ ಜೊತೆಯಲ್ಲಿ ನೋಡಬೇಕು ಅಂತ ಹೇಳಿ ಜನಗಳು ಕಾಯ್ತಾ ಇದ್ದಾರೆ. ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೂ ಸಹ ಸ್ವಲ್ಪ ದಿನ ಇವರಿಬ್ಬರು ಜೊತೆಯಲ್ಲೇ ಓಡಾಡ್ತಿದ್ರು. ಲೈಕ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತಿದ್ದಾಗಿರ್ಬೋದು, ಅಥವಾ ತ್ರಿವಿಕ್ರಮ್ ಅವ್ರ ಊರಿಗೆ ಹೋಗಿದ್ದಿದ್ದಾಗಿರ್ಬೋದು, ಅಥವಾ ರಜತ್ ಅವ್ರ ಜೊತೆ ಸುತ್ತಾಡ್ತಿದ್ದಾಗಿರ್ಬೋದು, ಎಲ್ಲವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು. ಈ ರೀತಿ ಇಬ್ಬರು ಸಹ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಹತ್ತತ್ರ ಒಂದು ತಿಂಗಳು. ಅದಾದಮೇಲೆ ಇಬ್ಬರು ಸಹ ಎಲ್ಲಿಯೂ ಕಾಣಿಸ್ಕೊಳ್ತಿಲ್ಲ. ಬಟ್ ಇಬ್ಬರನ್ನು ಒಟ್ಟಿಗೆ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ರಜತ್ ಅವರ ವೈಫ್ ಬರ್ಡೇ ಫಂಕ್ಷನಲ್ಲೂ ತ್ರಿವಿಕ್ರಮ್ ಅವ್ರು ಕಾಣಿಸ್ಕೊಂಡಿದ್ದಿಲ್ಲ, ಬರೀ ಭವ್ಯ ಗೌಡ ಅವ್ರು ಮಾತ್ರ ಕಾಣಿಸ್ಕೊಂಡಿದ್ರು. ಹಾಗೆ ರಂಜಿತ್ ಅವರ ಎಂಗೇಜ್ಮೆಂಟ್ ಫಂಕ್ಷನಲ್ಲೂ ಸಹ ತ್ರಿವಿಕ್ರಮ್ ಅವ್ರು ಬಂದೇ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಅಲ್ಲೂ ಕೂಡ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿಲ್ಲ. ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ದು ಭವ್ಯ ಗೌಡ ಅವರು ಮಾತ್ರ. ಎಲ್ಲೇ ಹೋದರೂ ಭವ್ಯ ಗೌಡ ಅವರು ಈಗ ಸಿಂಗಲ್ ಆಗಿನೇ ಹೋಗ್ತಿದ್ದಾರೆ. ಅಂದರೆ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಜೊತೆ ಭವ್ಯ ಗೌಡ ಅವರು ಚೆನ್ನಾಗೇ ಇದ್ದಾರೆ. ಸೊ ಅವ್ರ ಜೊತೆ ಸ್ಕ್ರೀನನ್ನು ಶೇರ್ ಮಾಡ್ತಿದ್ದಾರೆ ಭವ್ಯ ಗೌಡ ಅವರು. ಬಟ್ ತ್ರಿವಿಕ್ರಮ್ ಅವ್ರ ಜೊತೆ ಸ್ಕ್ರೀನನ್ನು ಶೇರ್ ಮಾಡೋದಕ್ಕೆ ಭವ್ಯ ಗೌಡ ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಬಟ್ ಇಬ್ಬರೂ ಸಹ ಮೀಟ್ ಆಗ್ತಿಲ್ಲ ಆ್ಯಂಡ್ ಇಬ್ಬರೂ ಸಹ ಒಟ್ಟಿಗೆ ಎಲ್ಲೂ ಸಹ ಕಾಣಿಸ್ಕೊಳ್ತಿಲ್ಲ. ಯಾವುದೇ ಒಂದು ಫಂಕ್ಷನಲ್ಲಾಗಿರ್ಬೋದು ಅಥವಾ ಇವರ ಪರ್ಸ್ನಲ್ ಮೀಟ್ ಆಗಿರ್ಬೋದು, ಎಲ್ಲೂ ಸಹ ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ತಿಲ್ಲ. ಆ್ಯಂಡ್ ಇಬ್ಬರೂ ಸಹ ಈಗ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಕಡೆ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗೆ ನಮ್ಮ ಭವ್ಯ ಗೌಡ ಅವರು ಕರ್ಣ ಸೀರಿಯಲಲ್ಲಿ ಬ್ಯುಸಿಯಾಗಿದ್ದಾರೆ. ಮುದ್ದು ಸೊಸೆ ಪ್ರೋಮೋ ಬಿಟ್ಟಾಗಲೇ ತ್ರಿವಿಕ್ರಮ್ ಅವರು ಆ ಒಂದು ಸೀರಿಯಲ್ನ ಹೀರೋ ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಸಹ ಭವ್ಯ ಗೌಡ ಅವರು ಆ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು. ಆ್ಯಂಡ್ ಹಾಗೆ ಕರ್ಣ ಸೀರಿಯಲ್ ಪ್ರೋಮೋ ಬಿಟ್ಟಾಗೂ ಸಹ ಅಲ್ಲಿ ಭವ್ಯ ಗೌಡ ಅವರೇ ಹೀರೋಯಿನ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ರು. ಲೈಕ್ ಜನಗಳ ಒಂದು ಇಚ್ಛೆಯಂತೆ ಭವ್ಯ ಗೌಡ ಅವರು ಈಗ ಕರ್ಣ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿದ್ದಾರೆ. ಅದರಲ್ಲೂ ಸಹ ಭವ್ಯ ಗೌಡ ಅವರ ಫ್ಯಾನ್ಸ್ಗೆ ಒಂದಿಷ್ಟು ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕರ್ಣ ಸೀರಿಯಲಲ್ಲಿ ಭವ್ಯ ಗೌಡ ಅವರು ಮೊದಲನೇ ನಾಯಕಿಯಾಗಿ ಕಾಣಿಸ್ಕೊಳ್ತಿಲ್ಲ. ಅದರಲ್ಲಿ ಮೊದಲನೇ ನಾಯಕಿಯಾಗಿ ನಮ್ರತಾ ಗೌಡ ಅವರು ಕಾಣಿಸ್ಕೊಳ್ತಿದ್ದಾರೆ ಆ್ಯಂಡ್ ಎರಡನೇ ನಾಯಕಿಯಾಗಿ ನಮ್ಮ ಭವ್ಯ ಗೌಡ ಅವರು ಕಾಣಿಸ್ಕೊಳ್ತಿದ್ದಾರೆ. ಸೊ ಈ ಕಾರಣಕ್ಕಾಗಿ ಅವರ ಫ್ಯಾನ್ಸ್ ಎಲ್ಲರೂ ಸಹ ಭವ್ಯ ಗೌಡ ಅವರೇ ಮೊದಲನೇ ನಾಯಕಿ ಆಗಬೇಕು ಆ್ಯಂಡ್ ಭವ್ಯ ಗೌಡ ಅವರೇ ಆ ಒಂದು ಸೀರಿಯಲ್ನ ಹೀರೋಯಿನ್ ಆಗಬೇಕು ಆ್ಯಂಡ್ ಆ ಸೀರಿಯಲಲ್ಲಿ ಭವ್ಯ ಗೌಡ ಅವರು ವಿಲನ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ. ಸೊ ಭವ್ಯ ಗೌಡ ಅವರು ವಿಲನ್ ಆದರೆ ನಾವು ಆ ಸೀರಿಯಲ್ ನೋಡೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಕರ್ಣ ಸೀರಿಯಲಲ್ಲಿ ಭವ್ಯ ಗೌಡ ಅವರು ಮೊದಲನೇ ನಾಯಕಿ ಆಗಿರ್ತಾರ ಅಥವಾ ಎರಡನೇ ನಾಯಕಿ ಆಗಿರ್ತಾರ ಅಂತ ಕಾದು ನೋಡಬೇಕಾಗಿದೆ. ಯಾಕಂದರೆ ಮೊದಲನೇ ನಾಯಕಿ ಆದಂತಹ ನಮ್ರತಾ ಗೌಡ ಅವರಿಗೆ ಯಾವುದೇ ರೀತಿಯಾದಂತಹ ಫೋಟೋಶೂಟ್ಸ್ಗಳನ್ನು ಇನ್ನೂ ಸಹ ಮಾಡಿಲ್ಲ. ಪ್ರೊಮೋ ಶೂಟ್ ಆಗಿರ್ಬೋದು ಯಾವುದೂ ಸಹ ಇನ್ನೂ ಮಾಡಿಲ್ಲ. ಬಟ್ ಭವ್ಯ ಗೌಡ ಅವರ ಒಂದು ಪ್ರೊಮೋ ಶೂಟ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಈ ಕಾರಣಕ್ಕಾಗಿ ಯಾವುದೇ ಒಂದು ಸೀರಿಯಲ್ ಅವರಾಗಿರ್ಬೋದು ಮೊದಲನೇ ನಾಯಕಿಗೆ ಪ್ರೊಮೋ ಶೂಟನ್ನು ಮಾಡ್ತಾರೆ ಹೊತ್ತು ಎರಡನೇ ನಾಯಕಿಗಾಗಲಿ ಅಥವಾ ವಿಲನ್ಗಾಗಲಿ ಪ್ರೊಮೋ ಶೂಟ್ಸ್ಗಳನ್ನು ಮಾಡೋದಿಲ್ಲ. ಸೊ ಈ ಕಾರಣಕ್ಕಾಗಿ ಭವ್ಯ ಗೌಡ ಅವರು ಮೊದಲನೇ ನಾಯಕಿ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ. ಸೊ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಭವ್ಯ ಗೌಡ ಅವರು ಮೊದಲನೇ ನಾಯಕಿ ಆಗ್ತಾರೆ, ಎರಡನೇ ನಾಯಕಿ ಆಗ್ತಾರೆ ಅಥವಾ ವಿಲನ್ ಆಗ್ತಾರಾ ಅಂತ ಹೇಳಿ ಕಾದು ನೋಡೋಣ. ಬಟ್ ಈಗ ಸದ್ಯಕ್ಕೆ ಭವ್ಯ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಟ್ರೆಂಡಿಂಗಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಷ್ಟು ದಿವಸ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ನ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳಿ ಅವರ ಫ್ಯಾನ್ಸ್ ಎಲ್ಲ ಅಂದ್ಕೊಂಡಿದ್ರು. ಪ್ರೊಮೋ ಶೂಟ್ಸ್ಗಳ ಒಂದು ವಿಡಿಯೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗ್ತಿತ್ತು. ಅವು ಸಹ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಟ್ ಈಗ ಭವ್ಯ ಗೌಡ ಅವರು ತನ್ನ ವೆಕೇಷನ್ ಟೈಮನ್ನು ಎಂಜಾಯ್ ಮಾಡ್ತಿದ್ದಾರೆ. ಪ್ರೊಮೋ ಶೂಟ್ ಆದಮೇಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಸೀರಿಯಲ್ನ ಶೂಟಿಂಗ್ ಶುರುವಾಗುತ್ತೆ. ಸೀರಿಯಲ್ ಶೂಟಿಂಗ್ ಶುರುವಾಯಿತು ಅಂತಂದರೆ ಅವರು ಒಂದಿಷ್ಟು ದಿನಗಳ ಕಾಲ ಎಲ್ಲಿಗೂ ಸಹ ಹೋಗೋಕ್ಕಾಗಲ್ಲ.
ಆ್ಯಂಡ್ ಇನ್ನು ನಮ್ಮ ಕನ್ನಡದಲ್ಲಿ ಕೇಳಬೇಕಾ ಸೀರಿಯಲ್ಗಳು ಒಂದು ಶುರುವಾಯಿತು ಅಂತಂದರೆ ಆಲ್ಮೋಸ್ಟ್ 3 to 4 ಇಯರ್ಸ್ 4 to 5 ಇಯರ್ಸ್ ಈ ರೀತಿ ನಡೆಯುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಭವ್ಯ ಗೌಡ ಅವರು ಶೂಟಿಂಗಲ್ಲಿ ಬ್ಯುಸಿ ಆಗಿದ್ರೆ ಅವರ ಒಂದು ಟೈಮನ್ನು ಪಡೆದುಕೊಳ್ಳೋದಕ್ಕೆ ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿ ಅವರು ಈಗ ಶೂಟಿಂಗ್ ಶುರು ಆಗೋದಕ್ಕೂ ಮುಂಚೆನೇ ಅಂದರೆ ಪ್ರೋಮೋ ಶೂಟ್ ಮುಗಿಸ್ಕೊಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಶೂಟಿಂಗ್ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಬ್ರೇಕ್ ಟೈಮಲ್ಲಿ ಈಗ ವೆಕೇಷನ್ಗೆ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಭವ್ಯ ಗೌಡ ಅವರು ಬ್ಯಾಂಕಾಕಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಸೋಲೋ ಟ್ರಾವೆಲಿಂಗ್ ಅಂತ ಹೇಳಿ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಕ್ಯಾಪ್ಷನನ್ನು ಹಾಕಿದ್ರು. ಅಂದರೆ ಭವ್ಯ ಗೌಡ ಅವರು ಸದ್ಯಕ್ಕೆ ಯಾರ ಜೊತೆನೂ ಕೂಡ ಈ ಒಂದು ಟ್ರಿಪ್ಗೆ ಹೋಗಿಲ್ಲ, ಜಸ್ಟ್ ಸಿಂಗಲ್ ಆಗಿ ಅವರು ಈ ಒಂದು ಟ್ರಿಪ್ಗೆ ಹೋಗಿದ್ದಾರೆ. ಆ್ಯಂಡ್ ಆ ಟ್ರಿಪ್ಪಲ್ಲಿ ಟೈಮ್ ಅಂತ ಹೇಳಿ ಒಂದು ಕ್ಯಾಪ್ಷನನ್ನು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು. ಅಂದರೆ ಭವ್ಯ ಗೌಡ ಅವರು ಅವ್ರಿಗಾಗಿ ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಲೈಕ್ ಕೆಲಸದ ಒತ್ತಡದಿಂದ ಅವರು ಟೈಮ್ ಕೊಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಈ ಕಾರಣಕ್ಕಾಗಿ ಭವ್ಯ ಗೌಡ ಅವರು ಅವ್ರಿಗಾಗಿ ಸ್ವಲ್ಪ ಸಮಯವನ್ನು ಕಳಿಬೇಕು, ಎಂಜಾಯ್ ಮಾಡಬೇಕು ಅಂತ ಹೇಳಿ ಈಗ ಭವ್ಯ ಗೌಡ ಅವರು ಬ್ಯಾಂಕಾಕ್ಗೆ ಹೋಗಿದ್ದಾರೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡಂತಹ ಎಲ್ಲ ಫೋಟೋಸ್ಗಳನ್ನು ಸಹ ಪ್ರತಿದಿನ ಏನು ಮಾಡ್ತಾಯಿದ್ದೀನಿ, ಏನು ತಿಂತಾಯಿದ್ದೀನಿ ಆ್ಯಂಡ್ ಯಾವ ರೀತಿ ಡ್ರೆಸ್ಅಪ್ ಆಗಿದ್ದೀನಿ ಎಲ್ಲವನ್ನೂ ಸಹ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಎಲ್ಲ ಫೋಟೋಸ್ಗಳು ಸಹ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆ್ಯಂಡ್ ಅವರ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಭವ್ಯ ಗೌಡ ಅವರು ಈ ರೀತಿ ಎಂಜಾಯ್ ಮಾಡ್ತಿರೋದನ್ನ ನೋಡಿಬಿಟ್ಟು. ಆ್ಯಂಡ್ ಎಲ್ಲರೂ ಸಹ ವೆಯ್ಟ್ ಮಾಡ್ತಿರೋದು ಒಂದಕ್ಕೆ, ಕರ್ಣ ಸೀರಿಯಲ್ನ ನೆಕ್ಸ್ಟ್ ಪ್ರೊಮೋ ಅಂದರೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರು ಶೂಟ್ ಮಾಡ್ತಿರುವಂತಹ ಸೆಕೆಂಡ್ ಪ್ರೊಮೋ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಸಹ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ. ಅದು ಇನ್ನೇನು ಇಷ್ಟರಲ್ಲೇ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಪ್ರೋಮೋ ಶೂಟಿಂಗ್ ಕಂಪ್ಲೀಟ್ ಆಗಿ ತುಂಬ ದಿನಗಳೇ ಆಗಿದೆ. ಸೊ ಇನ್ನೇನು ಇಷ್ಟರಲ್ಲೇ ಅಂದರೆ ಈ ವೀಕ್ ಒಳಗಡೆ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಸೊ ನೋಡೋಣ ಯಾವಾಗ ಬರುತ್ತೆ ಅಂತ ಹೇಳಿ. ಬಟ್ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವ್ರನ್ನ ಜೋಡಿಯಾಗಿ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಿದ್ದಾರೆ. ಎರಡೂ ಸೀರಿಯಲ್ನ ಪ್ರೋಮೋ ಶೂಟ್ ಅಂದರೆ ಮುದ್ದು ಸೊಸೆ ಸೀರಿಯಲ್ನ ಪ್ರೋಮೋ ಶೂಟ್ಸ್ ಆಗಿರ್ಬೋದು ಅಥವಾ ಕರ್ಣ ಸೀರಿಯಲ್ನ ಪ್ರೋಮೋ ಶೂಟ್ಸ್ ಆಗಿರ್ಬೋದು ಎಲ್ಲವೂ ಸಹ ಚನ್ನಪಟ್ಟಣದಲ್ಲೇ ನಡೀತಿದೆ. ಆ್ಯಂಡ್ ಚನ್ನಪಟ್ಟಣದಲ್ಲೇ ತ್ರಿವಿಕ್ರಮ್ ಅವರು ಕೂಡ ಇದ್ದರು. ಆ್ಯಂಡ್ ತ್ರಿವಿಕ್ರಮ್ ಅವರು ಇನ್ನೂ ಸಹ ಶೂಟಿಂಗ್ನ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಚನ್ನಪಟ್ಟಣದಲ್ಲಿ. ಆಲ್ರೆಡಿ ಸೀರಿಯಲ್ ಶೂಟ್ ಶುರುವಾಗಿದೆ ಆ್ಯಂಡ್ ಇವತ್ತಿಂದ ಆ ಒಂದು ಸೀರಿಯಲ್ ಕೂಡ ಇನ್ನೇನು ಪ್ರಸಾರ ಆಗುತ್ತೆ. ಸೊ ಶೂಟಿಂಗ್ ಮಾಡೋದ್ರಲ್ಲಿ ತ್ರಿವಿಕ್ರಮ್ ಅವರು ಬ್ಯುಸಿಯಾಗಿ ಚನ್ನಪಟ್ಟಣದಲ್ಲಿನೇ ಇದ್ದಾರೆ. ಆ್ಯಂಡ್ ಭವ್ಯ ಗೌಡ ಅವರು ಪ್ರೋಮೋ ಶೂಟ್ನ ಚನ್ನಪಟ್ಟಣದಲ್ಲಿ ಮುಗಿಸ್ಕೊಟ್ಟು ಈಗ ಭವ್ಯ ಗೌಡ ಅವರು ವೆಕೇಷನ್ ಮೂಡ್ನಲ್ಲಿ ಇದ್ದಾರೆ. ಯಾವಾಗಿಂದ ಶೂಟಿಂಗ್ ಶುರು ಆಗುತ್ತೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಬಟ್ ಒಂದು ಪ್ರೋಮೋ ಶೂಟನ್ನು ಮುಗಿಸ್ಕೊಟ್ಬಿಟ್ಟು ಶೂಟಿಂಗ್ ಶುರು ಆಗೋಷ್ಟರಲ್ಲಿ ನಾನು ಒಂದು ಬ್ರೇಕ್ ತೊಗೋಬೇಕು ಅಂತ ಹೇಳಿ ಭವ್ಯ ಗೌಡ ಅವರು ಸುತ್ತಾಡೋದಕ್ಕೆ ಹೋಗಿದ್ದಾರೆ. ಭವ್ಯ ಗೌಡ ಅವರು ಗೀತಾ ಸೀರಿಯಲಲ್ಲಿ ಮಾಡಿದಾಗಲೂ ಕೂಡ ಅವ್ರನ್ನ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟಿದ್ರಿ. ನಂತರ ಬಿಗ್ ಬಾಸಲ್ಲೂ ಅವ್ರಿಗೆ ಸಿಕ್ಕಾಪಟ್ಟೆ ಜನ ಅವ್ರಿಗೆ ಸಪೋರ್ಟ್ ಮಾಡಿ ವೋಟಿಂಗ್ಸನ್ನು ಮಾಡಿದ್ರಿ. ಅದೇ ರೀತಿ ಈಗ ಕರ್ಣ ಸೀರಿಯಲಲ್ಲೂ ಸಹ ಭವ್ಯ ಗೌಡ ಅವ್ರಿಗೆ ಸಪೋರ್ಟ್ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಸಾಕಷ್ಟು ಜನ ಭವ್ಯ ಗೌಡ ಅವರ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ. ಲೈಕ್ ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ಕಾಣಿಸ್ಕೋಬಾರ್ದಾಗಿತ್ತು, ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿದ್ದರೆ ನಾವು ಈ ಸೀರಿಯಲ್ ನೋಡಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಸೊ ಅಂಥವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಈ ವಿಡಿಯೋನಲ್ಲಿ ಕಮೆಂಟ್ ಮಾಡುವ ಮುಖಾಂತರ ನೀವು ತಿಳಿಸಿ. ಭವ್ಯ ಗೌಡ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿ. ಆ್ಯಂಡ್ ಭವ್ಯ ಗೌಡ ಅವರು ಮತ್ತು ತ್ರಿವಿಕ್ರಮ್ ಅವರು ಕಾಣಿಸ್ಕೊಳ್ಬೇಕಾ ಬೇಡವಾ ಅಥವಾ ಅವ್ರ ಕೆಲಸದಲ್ಲಿ ಅವ್ರಿರಲಿ ಇವ್ರ ಕೆಲಸದಲ್ಲಿ ಇವ್ರಿರಲಿ ಇವರಿಬ್ಬರು ಒಂದಾಗೋದೇ ಬೇಡವಾ ಅಂತ ಅನಿಸುತ್ತಾ. ಯಾಕೆಂದರೆ ಭವ್ಯ ಗೌಡ ಅವರ ಒಂದು ಲೈಫ್ ಸ್ಟೈಲೇ ಬೇರೆ ಇದೆ ಆ್ಯಂಡ್ ತ್ರಿವಿಕ್ರಮ್ ಅವರ ಒಂದು ಲೈಫ್ ಸ್ಟೈಲೇ ಬೇರೆ ಇದೆ. ಸೊ ಈ ಕಾರಣಕ್ಕಾಗಿ ಇವರಿಬ್ಬರು ಒಟ್ಟಿಗೆ ಇದ್ದರೆ ಚೆನ್ನಾಗಿರಲ್ಲ, ಇಬ್ಬರು ಸಹ ದೂರ ಲೈಕ್ ಒಂಥರ ಫ್ರೆಂಡ್ಸ್ ಆಗಿದ್ರೇ ಚೆನ್ನಾಗಿರ್ತಾರೆ ಅಂತ ಹೇಳಿ ನಿಮ್ಗೆ ಅನಿಸುತ್ತಾ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.